ಸಂಗಮ ಜಾಥಾದಲ್ಲಿ ಕೈ ಶಾಸಕ ಪ್ರತ್ಯಕ್ಷ ಆಗಿದ್ದಾರೆ. ಆರ್ಎಸ್ಎಸ್ ನಾಯಕರ ಕಾಲಿಗೆರಗಿ ಗೌರವ ಸಲ್ಲಿಕೆ ಮಾಡಿದ್ದಾರೆ. ಹಿಂದೂ ಸಂಗಮ ಜಾಥಾದಲ್ಲಿ ಕೈ ಶಾಸಕ ಪ್ರತ್ಯಕ್ಷ. ಆರ್ಎಸ್ಎಸ್ ನಾಯಕರ ಕಾಲಿಗೆರಗಿ ಗೌರವ ಸಲ್ಲಿಕೆ ಮಾಡಿದ್ದಾರೆ. ಶೋಭಾಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ್ರು ಕಾಂಗ್ರೆಸ್ ಎಂಎಲ್ಎ. ಆರ್ಎಸ್ಎಸ್ಗೆ 100 ವರ್ಷ ಹಿಂದೂ ಸಂಗಮ ಕಾರ್ಯಕ್ರಮವಾಯಿತು. ಇದರಲ್ಲಿ ಪಾಲ್ಗೊಂಡ್ರು. ಕುಶಾಲನಗರದಲ್ಲಿ ಹಿಂದೂ ಸಂಘಟನೆಯಿಂದ ಆಯೋಜನೆಯಾಗಿತ್ತು ಈ ಕಾರ್ಯಕ್ರಮ. ಕೇಸರಿ ಶಾಲ್ ಹಾಕೊಂಡು ಡಾಕ್ಟರ್ ಮಂಥರ್ ಗೌಡ ಹೆಜ್ಜೆ ಹಾಕಿದ್ದಾರೆ. ಕೊಡಗು ಜಿಲ್ಲಾ ಕಾಂಗ್ರೆಸ್ನಲ್ಲಿ ಶಾಸಕರ ನಡೆ ಬಗ್ಗೆ ಪ್ರಶ್ನೆ ಆಗ್ತಿದೆ, ಚರ್ಚೆಯಾಗ್ತಿದೆ. ಕಾಂಗ್ರೆಸ್ ಸಿದ್ಧಾಂತ ಎಲ್ಲಿಗೆ ಹೋಯ್ತು ಅಂತ ಪ್ರಶ್ನೆ ಈಗ ಮೂಡಿರುವಂಥದ್ದು. ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರಿಂದ ಕಮೆಂಟ್ಗಳು ಕೂಡ ಬರ್ತಿದ್ದಾವೆ. ಶಾಸಕರಿಂದ ಸ್ಪಷ್ಟನೆ ಕೇಳಿರುವ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಪಿಸಿಸಿಗೂ ದೂರು ನೀಡಲು ಕಾರ್ಯಕರ್ತರು ಸಿದ್ಧತೆ ಮಾಡಿಕೊಳ್ತಿದ್ದಾರಂತೆ. ಹಿಂದೂ ಸಂಗಮ ಜಾಥಾದಲ್ಲಿ ಕೈ ಶಾಸಕ ಯಾಕೆ ಪ್ರತ್ಯಕ್ಷರಾದ್ರು? ಅದು ಆರ್ಎಸ್ಎಸ್ನ ಕಾರ್ಯಕ್ರಮ. ಆರ್ಎಸ್ಎಸ್ ನಾಯಕರ ಕಾಲಿಗೆರಗಿ ಗೌರವವನ್ನ ಸಲ್ಲಿಕೆ ಮಾಡಿದ್ರಲ್ಲ, ಅದು ಹಂಗಿರ್ಲಿ. ಶೋಭಾಯಾತ್ರೆಯಲ್ಲೂ ಕೂಡ ಕಾಂಗ್ರೆಸ್ ಎಂಎಲ್ಎ ಹೆಜ್ಜೆ ಹಾಕಿದ್ದಕ್ಕೆ ಕಾರಣವೇನು? ಈ ಬಗ್ಗೆ ಸಾಕಷ್ಟು ಅನುಮಾನ, ಪ್ರಶ್ನೆಗಳು ಮೂಡ್ತಿದ್ದಾವೆ. ಜೊತೆಗೆ ಕೊಡಗು ಜಿಲ್ಲಾ ಕಾಂಗ್ರೆಸ್ ಶಾಸಕರ ಈ ನಡೆಯ ಬಗ್ಗೆಯೂ ಕೂಡ ಚರ್ಚೆಯಾಗ್ತಿರುವಂಥದ್ದು ದೃಶ್ಯಗಳಲ್ಲಿ ನಾವು ಗಮನಿಸ್ತಿದ್ದೀವಿ. ಕಾಲಿಗೆರೆಗೆ ಗೌರವ ಸಲ್ಲಿಕೆ ಮಾಡ್ತಿದ್ದಾರೆ. ಜೊತೆಗೆ ಈ ಜಾಥಾದಲ್ಲಿ ಕಾಂಗ್ರೆಸ್ ಎಂಎಲ್ಎ ಯಾಕೆ ಭಾಗಿಯಾದ್ರು? ಅವ್ರಿಗೂ ಸಹ ಅಲ್ಲಿ ಕಾಲಿಗೆ ಬಿದ್ದು ನಮಸ್ಕರಿಸ್ತಿದ್ದಾರೆ. ಅಲ್ಲಿ ಆರ್ಎಸ್ಎಸ್ ಮುಖಂಡರ ನಾಯಕರ ಕಾಲಿಗೆ. ಜೊತೆಗೆ ಅವ್ರಿಗೂ ಕೂಡ ಕೇಸರಿ ಶಾಲ್ ಹಾಕಿದ್ರು. ನಂತರ ಅವರು 4 ಹೆಜ್ಜೆ ಶೋಭಾಯಾತ್ರೆಯಲ್ಲಿ ನಡೆದುಕೊಂಡು ಬಂದರು. ಒಂದು ಕಾಂಗ್ರೆಸ್ ಎಂಎಲ್ಎ ಈ ಜಾಥಾಕ್ಕೆ ಹೋಗ್ಲಿಕ್ಕೆ ಕಾರಣ ಏನು? ಜೊತೆಗೆ ಜಾಥಾದಲ್ಲಿ ಕೇಸರಿ ಶಾಲು ಹಾಕಿಸಿಕೊಂಡ್ರು. ಆರ್ಎಸ್ಎಸ್ ಮುಖಂಡರ ಕಾಲಿಗೆರಗಿದ್ರು. 4 ಹೆಜ್ಜೆ ಶೋಭಾಯಾತ್ರೆಯಲ್ಲಿ ತಾವು ನಡೀತಾ ಬಂದ್ರು, ಅದರಲ್ಲೂ ಪಾಲ್ಗೊಂಡ್ರು. ಯಾಕೆ ಶೋಭಾಯಾತ್ರೆಯಲ್ಲಿ ಕಾಂಗ್ರೆಸ್ ಎಂಎಲ್ಎ ಕಾಣಿಸಿಕೊಂಡಿದ್ ಯಾಕೆ? ಕಾಂಗ್ರೆಸ್ ಸಿದ್ಧಾಂತ ಹಂಗಾರೆ ಎಲ್ಲಿಗೋಯ್ತು? ಈ ಪ್ರಶ್ನೆ ಎಲ್ಲ ಮೂಡ್ತಿದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಭಾರಿ ವೈರಲ್ ಆಗಿದೆ. ನೆಟ್ಟಗರಿಂದ ವಿವಿಧವಾದಂತಹ ಕಮೆಂಟ್ಸ್ ಬರ್ತಿದ್ದಾವೆ. ಶಾಸಕರಿಂದ ಸ್ಪಷ್ಟನೆ ಬೇಕು, ಯಾಕಲ್ಲಿ ಹೋದ್ರು, ಏನ್ ಕಾರಣ ಇತ್ತು? ಈವನ್ ಈ ಶಾಸಕರು ಸ್ಪಷ್ಟನೆ ಬೇಕು ಅಂತ ಹೇಳಿ ಶಾಸಕರಿಂದ ಸ್ಪಷ್ಟನೆ ಸಿಗಬೇಕು ಅಂತ ಅಲ್ಲಿನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೂಡ ಈಗ ಕೇಳ್ತಿರುವಂಥದ್ದು. ಕೆಪಿಸಿಸಿಗೂ ದೂರು ನೀಡಲು ಕಾರ್ಯಕರ್ತರೇನೋ ಸಿದ್ಧತೆ ಮಾಡಿಕೊಳ್ತಿದ್ದಾರಂತೆ. ಈ ಒಂದು ಕಾಂಗ್ರೆಸ್ ಎಂಎಲ್ಎ ಮಂಥರ್ ಗೌಡ ಅವರ ಈ ನಡೆ ಮುಂದಿನ ಯಾವ ಬೆಳವಣಿಗೆಗೆ ಅಲ್ಲಿ ಕಾರಣವಾಗುತ್ತೆ ಅನ್ನೋದು. ಯಾಕೆ ಅಲ್ಲಿ ಕಾಲಿಗಿರಿಗೆ ನಮಸ್ಕರಿಸುವಂತಹ, ಕೇಸರಿ ಶಾಲು ಹಾಕಿಕೊಳ್ಳುವಂತಹ, ಜೊತೆಗೆ ಈ ಒಂದು ಶೋಭಾಯಾತ್ರೆಯಲ್ಲಿ ಭಾಗವಹಿಸುವಂತಹ ಅಗತ್ಯ ಏನಿತ್ತು? ಯಾವ ಇವರ ನಡೆ ಈ ಒಂದು ಸೂಚನೆಯನ್ನ ಕೊಡ್ತಿದೆ ಅನ್ನುವಂತಹ ಪ್ರಶ್ನೆಗಳು ಸಹಜವಾಗಿ ಮೂಡ್ತಿದೆ. ಕಾಂಗ್ರೆಸ್ ಸಿದ್ಧಾಂತ ಎಲ್ಲಿಗೆ ಹೋಯಿತು ಅಂತ ಹೇಳಿ ಅಲ್ಲಿನ ಕಾಂಗ್ರೆಸ್ ಅಧ್ಯಕ್ಷ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಪ್ರಶ್ನೆ ಮಾಡ್ತಿದ್ದಾರೆ. ಕೆಪಿಸಿಸಿಗೂ ದೂರು ನೀಡಲು ಮುಂದಾಗಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100ರ ಸಂಭ್ರಮದ ಹಿನ್ನೆಲೆ ಕುಶಾಲನಗರದಲ್ಲಿ ಹಿಂದೂ ಪರ ಸಂಘಟನೆಯಿಂದ ಆಯೋಜನೆಯಾದಂತಹ ಹಿಂದೂ ಸಂಗಮ ಜಾಥಾದಲ್ಲಿ ಕಾಂಗ್ರೆಸ್ ಶಾಸಕ ಕಾಣಿಸಿಕೊಂಡಿದ್ದು ಕೈ ನಾಯಕರಲ್ಲಿ ಬಿಸಿ ಬಿಸಿ ಚರ್ಚೆಯಾಗ್ತಿದೆ. ಮಂತ್ರಗೌಡ ಅವರು ಯಾಕಲ್ಲಿ ಹೋದ್ರು? ಏನು ಕಾರಣ ಇತ್ತು? ಜೊತೆಗೆ ಅವರ ಈ ಒಂದು ನಡೆ ಏನಿದೆಯಲ್ಲ, ಇದು ಫೋಟೋಗಳಾಗ್ಲಿ ವಿಡಿಯೋಗಳಾಗ್ಲಿ ಪಕ್ಷದ ವರಿಷ್ಠರಿಗೂ ಈಗಾಗಲೇ ತಲುಪಿದೆಯಂತೆ. ಕಾಂಗ್ರೆಸ್ ಒಂದು ಸಿದ್ಧಾಂತ ಏನಿದೆ ಅದರ ಪ್ರಕಾರ ಕಾಂಗ್ರೆಸ್ ಎಂಎಲ್ಎ ನಡೆದುಕೊಳ್ಳಬೇಕಲ್ವಾ? ಅವರೇ ಹೋಗಿ ಜಾಥಾದಲ್ಲಿ ಕೇಸರಿ ಶಾಲ್ ಹಾಕಿಸ್ಕೊಂಡು ಈ ಆರ್ಎಸ್ಎಸ್ 100ರ ಸಂಭ್ರಮದಲ್ಲಿ ಭಾಗವಹಿಸುವಂಥ, ಹಿಂದೂ ಸಂಗಮದಲ್ಲಿ ಭಾಗವಹಿಸುವಂಥ ಅವಶ್ಯಕತೆ ಏನಿತ್ತು? ಇದೇನು ಪ್ರೀ ಪ್ಲಾನ್ ಆಗಿ ಬೇಕು ಅಂತಲೇ ಹೋಗಿದ್ದ? ಆಹ್ವಾನದ ಮೇರೆಗೆ ಹೋಗಿದ್ದ? ಯಾಕೆ ಅನ್ನುವಂಥ ಪ್ರಶ್ನೆ, ಚರ್ಚೆ ಅಲ್ಲಿ ಉಂಟಾಗಿದೆ. ಕಾಂಗ್ರೆಸ್ ಶಾಸಕರು ಭಾಗಿಯಾದಂತಹ ಕುರಿತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಧರ್ಮಜ ಉತ್ತಪ್ಪ ಅವರು ಶಾಸಕರಿಂದ ಸ್ಪಷ್ಟನೆ ಕೇಳಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ನಮಗೆ ಲಭ್ಯವಾಗಿದೆ. ಹಿಂದೂ ಪರ ಸಂಘಟನೆಯ ಮೆರವಣಿಗೆಯಲ್ಲಿ ಕಾಂಗ್ರೆಸ್ ಶಾಸಕ, ಅದರಲ್ಲೂ ಆರ್ಎಸ್ಎಸ್ 100 ವರ್ಷದ ಸಂಭ್ರಮದ ಹಿಂದೂ ಸಂಗಮದಲ್ಲಿ ಯಾಕೆ ಕಾಣಿಸಿಕೊಂಡ್ರು ಅನ್ನುವಂಥದ್ದು. ಒಟ್ಟಾರೆ ಅಲ್ಲಿನ ಕಾಂಗ್ರೆಸ್ ಜಿಲ್ಲಾ ಆಂತರ್ಯದಲ್ಲಿ ಡಾಕ್ಟರ್ ಮಂಥರ್ ಗೌಡ ಅವರ ಈ ನಡೆ ಸಾಕಷ್ಟು ಚರ್ಚೆಗೆ, ಸಾಕಷ್ಟು ಪ್ರಶ್ನೆಗಳಿಗೆ, ಅನುಮಾನಗಳಿಗೆ ಈಗ ಕಾರಣವಾಗಿದೆ. ಅವರೇ ಹಾಕಿಸ್ಕೊಂಡ್ರು ಕೇಸರಿ ಶಾಲು, ಕೇಸರಿ ಧ್ವಜಗಳು ಹಿಂದೆ ರಾರಾಜಿಸ್ತಿತ್ತು. ಮೆರವಣಿಗೆಯಲ್ಲಿ ಸಾಕ್ತಾ ಸಾಕ್ತಾ ಅವರು ಹೆಜ್ಜೆ ಹಾಕಿದ್ರು.